ಮಳೆಯಲ್ಲಿ ಬಡವರ ಬದುಕು. ಟುನಿಗುಬ್ಬಚ್ಚಿ, ಚಿಚುಕಾಗೆ, ಚೋಟುಗಿಳಿ, ಲೂಸಿ ಪಾರಿವಾಳ ಹಾಗೂ ಮಹಿಹದ್ದು ಇವರೆಲ್ಲರೂ ಒಳ್ಳೆ ಗೆಳತಿಯರು. ಅವರು ಬಾಳ್ತಾ ಇದ್ದಿದ್ದು ಅವರ ಅಜ್ಜನ ಕಾಲದಲ್ಲಿ ಕಟ್ಟಿರುವ ತುಂಬಾನು ಸ್ಟ್ರಾಂಗ್ ಆಗಿರುವ ಒಂದು ಚಿಕ್ಕ ಹಂಚಿನ ಮನೆಯಲ್ಲಿ. ಆ ಮನೆ ಹೊರಗಡೆಯಿಂದ ನೋಡಕ್ಕೆ ಹಾಳು ಬಿದ್ದ ಮನೆ ತರ ಇದ್ದು ಕೂಡ ಆ ಮನೆಯೊಳಗಡೆ ಮಳೆಯಾದ್ರೂ ಸರಿ, ಬಿಸಿಲಾದ್ರೂ ಸರಿ, ಯಾವಾಗಲೂ ತುಂಬಾ ಸೇಫ್ ಆಗಿರ್ತಿತ್ತು. ಅವರೆಲ್ಲರ ಮಕ್ಕಳಾದ ಬುಜ್ಜಿಗುಬ್ಬಚ್ಚಿ, ಚಿನ್ನುಕಾಗೆ, ಬನ್ನುಗಿಳಿ ಎಲ್ರೂ ಕೂಡ ಸಿಟಿಯಲ್ಲಿ ಸಾಫ್ಟ್ವೇರ್ ಕೆಲಸ ಮಾಡ್ಕೊಂಡು ಅಲ್ಲೇ ದೊಡ್ಡ ದೊಡ್ಡ ಮನೇನ ತಗೊಂಡು ಸೆಟಲ್ ಆಗಿದ್ರು. ಒಂದಿನ ಅವರೆಲ್ರಿಗೂ ರಜೆ ಅನ್ನೋದ್ರಿಂದ ಅವರೆಲ್ರೂ ಒಂದೇ ಕಾರಲ್ಲಿ ಹತ್ತಿ ತಾಯಿಯಂದಿರನ್ನ ನೋಡೋದಕ್ಕೋಸ್ಕರ ಅವರ ಹಳ್ಳಿಗೆ ಬಂದ್ರು. ಆವಾಗ ಚಿನ್ನುಕಾಗೆ ಕಾರಿಂದ ಇಳಿದು ಅವರ ಹಳೆ ಮನೆನ ನೋಡಿ ಮುಖ ತಿರುಗಿಸ್ಕೊಂಡ. ಏನೋ ಬನ್ನು, ಇನ್ನು ನಮ್ಮ ಊರು ಡೆವಲಪ್ಮೆಂಟ್ ಆಗಿಲ್ವಾ? ಸಿಟಿಯಲ್ಲಿ ಅಷ್ಟು ದೊಡ್ಡ ಅಪಾರ್ಟ್ಮೆಂಟ್ ಅಲ್ಲಿ ಇದ್ಬಿಟ್ಟು ಈ ರೀತಿ ಹಳ್ಳಿಗೆ ಬಂದು ಹಂಚು ಮನೆನ ನೋಡುವಾಗ ಅಳು ಬರ್ತಿದೆ. ಹೌದು ಕಣೋ ಚಿನ್ನು, ನಮ್ಮ ಅಪಾರ್ಟ್ಮೆಂಟು ನೋಡ್ಲಿಕ್ಕೆ ಗ್ಲಾಸ್ ಅಲ್ಲಿ ಎಷ್ಟೊಂದು ಸೂಪರ್ ಆಗಿರುತ್ತೆ. ಆದ್ರೆ ಇಲ್ಲಿ ಬಂದು ಹಂಚಿನ ಮನೆಯನ್ನು ನೋಡುವಾಗ ನನಗೆ ಇಷ್ಟನೇ ಆಗ್ತಾ ಇಲ್ಲ. ಅದನ್ನ ಕೇಳಿ ಬುಜ್ಜಿಗುಬ್ಬಚ್ಚಿ, ಹೌದು ಕಣೋ, ನೀವ್ ಹೇಳೋದೇನೋ ನಿಜಾನೇ. ನನಗೂ ಕೂಡ ಈ ಮನೆ ನೋಡಿದ್ರೆ ನಮ್ಮ ಅಪಾರ್ಟ್ಮೆಂಟಿಗೆ ಸರಿಯಾಗಲ್ಲ ಅನ್ಸುತ್ತೆ. ಸರಿ, ಈ ಗುಡಿಸಲು ಮನೆಗಳನ್ನೆಲ್ಲ ಹೊಡೆದಾಕಿ ನಾವು ಸಿಟಿಯಲ್ಲಿರುವ ಹಾಗೆ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಸ್ ನ ಕಟ್ಟಿ ಅಮ್ಮನವ್ರನ್ನ ಅದರಲ್ಲಿ ಇರಿಸೋಣ. ನಮ್ ಜೊತೆ ಹಣ ಇದೆ ಅಲ್ವಾ? ಹಾಗೆ ಅನ್ಕೊಂಡು ಆ ವಿಷಯದ ಬಗ್ಗೆ ಮೂಜನಾನ ಅವ್ರ ತಾಯಿಯಂದಿರ ಹತ್ತಿರ ಹೋಗಿ ಮಾತಾಡಿದ್ರು. ಮಕ್ಕಳು ಮೂಜನ ಸಿಟಿಗೆ ಹೋಗಿ ಕೈ ತುಂಬಾ ಹಣ ಸಂಪಾದನೆ ಮಾಡಿ ಅವರ ಹಳೆ ಮನೆ ಇರುವ ಜಾಗದಲ್ಲಿ ಹೊಸ ಮನೆ ಕಟ್ಟಿಕೊಡ್ತೀನಿ ಅಂತ ಹೇಳಿದನ್ನ ಕೇಳಿ ಅವರು ಕೂಡ ಸಂತೋಷದಿಂದ ಒಪ್ಕೊಂಡ್ರು. ಆದ್ರೆ ಅದೇ ಊರಲ್ಲಿದ್ದ ಲೂಸಿ ಪಾರಿವಾಳ ಹಾಗೂ ಮಹಿಹದ್ದು ಇಬ್ರು ಅದಕ್ಕೆ ಒಪ್ಕೊಳ್ಳೇ ಇಲ್ಲ. ಆ ವಿಷಯದ ಬಗ್ಗೆನೆ ಮಹಿಹದ್ದಿನ ಮನೆಯ ಮುಂದ್ಗಡೆ ಅವರೆಲ್ಲರ ಮಧ್ಯದಲ್ಲಿ ಮಾತುಕತೆ ನಡೀತಿತ್ತು. ಏನ್ ಮಕ್ಳೇ, ನೀವು ಈ ಮನೆನ ಹೊಡೆದಾಕಿ ಅಪಾರ್ಟ್ಮೆಂಟ್ ಮನೆನ ಕಟ್ತೀರಾ? ಯಾಕೆ? ಇದು ನಮ್ಮ ತಾತ ಮುತ್ತಾತನ ಕಾಲದಿಂದ ಕಟ್ಟಿರುವ ಮನೆ. ಚೆನ್ನಾಗಿರುವ ಮಣ್ಣಿನಿಂದ ಕಟ್ಟಿರೋದು. ಏನೇ ಆದ್ರೂ ಕೂಡ ಈ ಮನೆ ಕೆಳಗೆ ಬಿದ್ದೋಗಲ್ಲ ಗೊತ್ತಾ? ಆವಾಗ ಬನ್ನು ನಗುತ್ತಾ, ಮಗಿ ಆಂಟಿ, ನಿಮ್ಮ ಆಲೋಚನೆ ಹಳೆಯ ಕಾಲದ ಆಲೋಚನೆ. ನೀವು ಇರುವ ಈ ಮನೆ ಯಾವ ಮಳೆಗೆ ಬೇಕಾದ್ರೂ ಬಿದ್ದೋಗ್ಬೋದು. ಆದ್ರೆ ನಾವು ಕಟ್ಟುವಂತಹ ಸಿಮೆಂಟು, ಕಲ್ಲು, ಜೆಲ್ಲಿಯಿಂದ ಕಟ್ಟುವಂಥದ್ದು ಶಾಶ್ವತವಾದದ್ದು. ಇಲ್ಲಿ ನೋಡಿ ಬನ್ನು, ನೀವು ಏನು ತಿಳ್ಕೊಬೇಡಿ. ನಾವು ಕಟ್ಟಿರುವ ಈ ಮಣ್ಣು ಮನೆ ಬಿಸಿಲು ಬಂದಾಗ ತಂಪಾಗಿ, ಮಳೆ ಬಂದಾಗ ಬಿಸಿಯಾಗಿ ಇರುತ್ತೆ. ನೀವು ಏನೇ ಹೇಳಿದ್ರು ಕೂಡ ನಮ್ಮ ಮನೇನ ಹೊಡೆದಾಕಕ್ಕೆ ನಾವು ಒಪ್ಪೋದಿಲ್ಲ. ಚಿನ್ನುಕಾಗೆ ನಗುತ್ತಾ, ಇಲ್ಲಿ ನೋಡಿ ಆಂಟಿ, ನೀವು ಬೇಕಾದ್ರೂ ಹಾಗೇನೇ ಇರಿ. ಆದ್ರೆ ನಾವು ಮಾತ್ರ ನಮ್ಮ ಅಮ್ಮಂದಿರಿಗೋಸ್ಕರ ದೊಡ್ಡ ದೊಡ್ಡ ಮನೇನ ಕಟ್ತೀವಿ. ನಮ್ ಸ್ಟೇಟಸ್ ಏನು ಅಂತ ನಾವು ತೋರ್ಸೋದ್ ಬೇಡ್ವಾ? ಟುನಿ, ಚೋಟು ಹಾಗೂ ಚಿಚುವಿನ ಮನೆ ಇದ್ದ ಜಾಗದಲ್ಲಿ ಆ ಮನೆನೆಲ್ಲ ಹೊಡೆದಾಕಿ ಸಿಟಿಯಿಂದ ದೊಡ್ಡ ದೊಡ್ಡ ಇಂಜಿನಿಯರ್ಸ್, ಕಾಂಟ್ರಾಕ್ಟರ್ಸ್ ಎಲ್ಲರನ್ನ ಊರಿಗೆ ಬರಕೇಳಿ ಒಂದೇ ತಿಂಗಳಲ್ಲಿ ಆ ಊರಿನಲ್ಲಿ ಯಾರತ್ರನೂ ಇಲ್ದೇ ಇರುವ ಹಾಗೆ ದೊಡ್ಡ ಬಂಗ್ಲೆ ಮನೇನ ಕಟ್ಟಿದ್ರು. ಗ್ಲಾಸ್ ವಿಂಡೋ, ಟೈಲ್ಸ್ ಫ್ಲೋರ್ ಇದೆಲ್ಲಾನು ಸೇರಿಸಿ ಆ ಮನೆ ನೋಡಕ್ಕೆ ತುಂಬಾ ಸ್ಟೈಲ್ ಆಗಿತ್ತು. ಚಿಚುಕಾಗಿ, ಚೋಟುಗಿಳಿ ಹಾಗೂ ಟುನಿಗುಬ್ಬಚ್ಚಿ ಗೃಹ ಪ್ರವೇಶ ಮಾಡಿ ಸಂತೋಷವಾಗಿ ಮನೆಯೊಳಗಡೆ ಹೋಗಿ ಕೂತ್ಕೊಂಡ್ರು. ಹಬ್ಬಾ, ಏನ್ ಚೋಟು ಇದು? ನನ್ನ ಜೀವನದಲ್ಲಿ ಇಷ್ಟು ದೊಡ್ಡ ಮನೆಯಲ್ಲಿ ನಾನು ಜೀವನ ಮಾಡ್ತೀನಿ ಅಂತ ಕನ್ಸಲು ಕೂಡ ಕಂಡಿಲ್ಲ. ಸಿಟಿಯಿಂದ ಬಂದ ಹುಡುಗಿ ನನ್ನ ಜೀವನವನ್ನು ಬದಲಾಯಿಸ್ಬಿಟ್ಲು. ಹೌದು, ಯಾರಾದ್ರೂ ಮನೆಗೆ ಬಂದ್ರೆ ಯಾವಾಗ ಮನೆ ಬಿದ್ದೋಗುತ್ತೆ ಅಂತ ತುಂಬಾನೇ ಭಯದಲ್ಲಿದ್ದೋ. ಆದ್ರೆ ಇವಾಗ ನೋಡು, ಎಷ್ಟು ದೊಡ್ಡ ಕಾಂಕ್ರೀಟ್ ಮನೆಯಲ್ಲಿದ್ದೀವಿ. ಆ ಲೂಸಿ ಮಗಿ ನಮ್ನ ನೋಡಿ ಹೊಟ್ಟೆ ಕಿಚ್ಚು ಪಡ್ತಿದ್ದಾರೆ. ಆವಾಗ ಚಿಚು ನಗುತ್ತಾ, ಹೌದು ತುನಿ, ನನ್ ಮಗ ಕೂಡ ನನ್ ಮನೆ ಮುದ್ದೆ ದೊಡ್ಡ ಗ್ಲಾಸ್ ಅನ್ನು ಹಾಕಿದಾನೆ. ಅದ್ರಲ್ಲಿ ನಾನು ಪ್ರತಿದಿನ ನನ್ ಮುಖನೇ ನೋಡ್ಕೋತೀನಿ. ಈ ಊರಲ್ಲಿರೋ ಜನ ಎಲ್ಲ ನಮ್ನ ನೋಡಿ ಎಷ್ಟು ಹೊಟ್ಟೆ ಕಿಚ್ಚು ಪಡ್ತಿದಾರೋ. ಹೀಗೆ ಕೆಲವು ದಿನಗಳು ಕಳೀತು. ಮಕ್ಕಳಿಗೆ ಪುನಃ ರಜೆ ಸಿಕ್ಕಿದ್ರಿಂದ ಮಕ್ಳೆಲ್ರೂ ಕಾರ್ ತಗೊಂಡು ಹೊಸ ಮನೆಯಲ್ಲಿ ಅವರ ತಾಯಿಯಂದಿರ ಜೊತೆ ಸಂತೋಷವಾಗಿ ಬಾಳೋದಕ್ಕೋಸ್ಕರ ಹಳ್ಳಿಗೆ ಬಂದ್ರು. 3 ದಿನ ತನಕ ಮನೆಯೊಳಗಡೆ ಎಸಿ ಹಾಕೊಂಡು ಟಿವಿ ನೋಡ್ಕೊಂಡು ತುಂಬಾನೇ ಸಂತೋಷವಾಗಿದ್ರು ಮಕ್ಕಳು. ಆದ್ರೆ 4ನೇ ದಿನ ಅಲ್ಲಿ ವಾತಾವರಣ ಬದಲಾಗಕ್ಕೆ ಶುರುವಾಯಿತು. ಆಕಾಶದಲ್ಲಿದ್ದ ಮೋಡಗಳೆಲ್ಲ ಕಪ್ಪಾಗಿ ಬದಲಾಗಿ ಮಳೆ ಸುರಿಯೋ ತರ ಅನಿಸ್ತಾ ಇತ್ತು. ಏನೋ ಬನ್ನು, ಇವತ್ತು ಕ್ಲೈಮೇಟ್ ತುಂಬಾನೇ ಡೇಂಜರಸ್ ಆಗಿದೆ. ಈ ರೀತಿ ಕ್ಲೈಮೇಟ್ಸ್ ನಾವು ಸಿಟಿಯಲ್ಲಿ ನೋಡ್ಲೇ ಇಲ್ಲ. ಹೌದು ತುನಿ, ಗಾಳಿ ತುಂಬಾ ಜೋರಾಗಿ ಬರ್ತಾ ಇದೆ. ಸುಂಟರ ಗಾಳಿ ಏನಾದ್ರೂ ಬರ್ತಾ ಇದೆಯೋ? ಮಧ್ಯಾಹ್ನದ ಸಮಯ ಮೇಲೆ ಬೀಸ್ತಾ ಇದ್ದ ಆ ಗಾಳಿ ಇವಾಗ ಜೋರಾಗಿ ಬೀಸ್ತಾ ಇತ್ತು. ಗುಡುಗು ಮಿಂಚು ಶಬ್ದದೊಂದಿಗೆ ಊರಿನಲ್ಲಿ ಮಳೆ ಸುರಿಯಕ್ಕೆ ಶುರುವಾಯಿತು. ಮರಗಳೆಲ್ಲ ಒಂದೊಂದಾಗಿ ಕೆಳಗಡೆ ಬೀಳ್ತಾ ಇತ್ತು. ಗಾಳಿ ಹಾಗೂ ಮಳೆಯ ವೇಗ ತುಂಬಾನೇ ಹೆಚ್ಚಾಗ್ತಾ ಇತ್ತು.
ಆ ಗಾಳಿಗೆ ಬುಜ್ಜಿ ಕಟ್ಟಿಸಿರುವ ದೊಡ್ಡ ಮನೆಯ ಕಿಟಕಿ ಬಾಗಿಲೆಲ್ಲ ಹೊಡ್ಕೊಳ್ತಾ ಇತ್ತು. ಆವಾಗ ಬುಜ್ಜಿ ಹೆದರ್ಕೊಂಡ್ಲು. ಬುಜ್ಜಿ, ಏನಮ್ಮ, ನೀನ್ ಹಾಕಿರುವ ಗ್ಲಾಸ್ ಎಲ್ಲ ಹೊಡೆದೋಗ್ತಾ ಇದೆ. ಅದು ನಮ್ಮ ಮೇಲೆ ಬಿದ್ರೆ ನಮಗೆ ಅಪಾಯ ಅಲ್ವಮ್ಮ? ಆವಾಗ ಬುಜ್ಜಿ, ಅಮ್ಮ, ನೀವು ಭಯಪಡ್ಬೇಡಿ, ನಮ್ಮ ಮನೆ ಕಾಂಕ್ರೀಟ್ ಮನೆ, ಏನೂ ಆಗಲ್ಲ. ಸರಿಯಾಗಿ ಅದೇ ಸಮಯದಲ್ಲಿ ಚಿಚುಕಾಗಿಯ ಮನೆಯ ಮೇಲೆ ಹಾಕಿದ್ದ ಒಂದು ಕಬ್ಬಿಣದ ಶೆಡ್ಡು ಆ ಗಾಳಿಗೆ ಹಾರ್ಕೊಂಡು ಹೋಗಿ ದೂರ ಎಲ್ಲೋ ಬಿದ್ಬಿಡ್ತು. ಆವಾಗ ಚಿಚುಕಾಗೆ ಜೋರಾಗಿ ಅಳುತ್ತಾ, ಈ ಗಾಳಿ ಮಳೆಗೆ ನನ್ ಮಗ ನನ್ ಮನೆಯ ಮೇಲೆ ಹಾಕಿರುವ ಶೀಟ್ ಎಲ್ಲ ಹಾರಿ ಹೋಗಿ ಮನೆಯೊಳಗೆ ನೀರ್ ಬರ್ತಾ ಇದೆ. ಏನೋ ಚಿನ್ನು, ಈ ಮಳೆಗೆ ಈ ಮನೆ ಎಲ್ಲಾದ್ರೂ ಬಿದ್ದೋಗ್ಬಿಡುತ್ತಾ? ಆವಾಗ ಚಿನ್ನುಕಾಗೆ, ಅಮ್ಮ, ನನಗೆ ಯಾಕೋ ಭಯ ಆಗ್ತಾ ಇದೆ. ಸಿಟಿಯಲ್ಲಿ ಮನೆಗಳು ಏನೂ ಆಗಲ್ಲ, ಆದ್ರೆ ಇಲ್ಲಿ ಗಾಳಿ ಜಾಸ್ತಿ ಅಲ್ವಾ, ನಂಗೆ ಭಯ ಆಗ್ತಾ ಇದೆ. ಬನ್ನಿ ಹೊರಗಡೆ ಹೋಗ್ಬಿಡೋಣ. ಹಾಗೆ ಬೀಸ್ತಾ ಇರುವ ಗಾಳಿಗೂ ಮಳೆಗೂ ಅವರು ಕಟ್ಕೊಂಡ ಹೊಸ ಮನೆ ತಡ್ಕೊಳಕ್ಕಾಗ್ತಿದ್ದಿಲ್ಲ. ಕನ್ನಡಿ ಎಲ್ಲಾನು ಉಳ್ತೋಗ್ತಾ ಇತ್ತು. ಹಾಗೇನೆ ಮನೆ ಗೋಡೆಗಳೆಲ್ಲ ಬಿರುಕು ಬಿಡೋ ಶಬ್ದನೂ ಕೇಳಿಸ್ತು. ಅದನ್ನ ನೋಡಿ ಎಲ್ರೂ ಹೆದರಿದ್ರು. ಪ್ರಾಣ ಕಾಪಾಡ್ಕೊಳ್ಬೇಕು ಅನ್ನೋದಕ್ಕೋಸ್ಕರ ಎಲ್ಲರೂ ಅವರವರ ಮನೆ ಬಿಟ್ಟು ಹೊರಗಡೆ ಓಡ್ಕೊಂಡು ಬಂದು ಒಂದು ಮರದ ಕೆಳಗಡೆ ನಿಂತ್ಕೊಂಡಿದ್ರು. ಆವಾಗ ಚೋಟಿಗಿಳಿ ಅವರ ಪರಿಸ್ಥಿತಿ ನೋಡಿ ಜೋರಾಗಿ ಅಳುತ್ತಾ, ಅಯ್ಯೋ, ನನ್ ಮಗ ನನಗೋಸ್ಕರ ಕಟ್ಟಿರುವ ಮನೆ ಈ ಮಳೆಗೆ ಬಿದ್ದೋಗ್ತಾ ಇದೆ. ಇವಾಗ ಮತ್ತೆ ನನ್ ಜೀವನ ಬೀದಿಗೆ ಬಂದ್ಬಿಡ್ತಾ? ಆವಾಗ ಟುನಿ ಕೂಡ ಜೋರಾಗಿ ಅಳುತ್ತಾ, ಬುಜ್ಜಿ, ಈ ಗಾಳಿಗೆ ಮನೆಯ ಕಿಟಕಿ ಒಡೆದೋಗಿ ಮನೆಯೊಳಗೆಲ್ಲ ನೀರು ಬಂದಿದೆ. ಈ ಮಳೆಗೆ ಆ ಮನೆ ಎಲ್ಲಿ ಬಿದ್ದೋಗ್ಬಿಡುತ್ತೆ ಅಂತ ನಂಗೆ ತುಂಬಾನೇ ಭಯ ಆಗ್ತಿದೆಯಮ್ಮ. ಚಿನ್ನುಕಾಗೆ ನಡುಗುತ್ತಾ, ಬುಜ್ಜಿ, ಬನ್ನು, ನಮ್ಮ ಸಿಟಿಯಲ್ಲಿ ಆ ವಾತಾವರಣಕ್ಕೆ ನಾವು ಕಟ್ಟಿರುವ ಮನೆ ಸೆಟ್ ಆಗುತ್ತೆ. ಆದರೆ ಈ ಹಳ್ಳಿಯಲ್ಲಿ ಈ ರೀತಿ ಮನೆಯೆಲ್ಲ ಸೆಟ್ ಆಗಲ್ಲ. ಇಲ್ಲಿಯ ವಾತಾವರಣಕ್ಕೆ ಈ ಮನೆ ಬಿದ್ದೋಗುತ್ತೆ. ನಾವು ಮಳೆಯಲ್ಲಿ ನೆನ್ಕೊಂಡಿದ್ರೆ ನಮ್ಮ ಜೀವನ ಏನಾಗೋದು? ಲೇ, ಹೌದು ಕಣೋ, ನೀನು ಹೇಳೋದೇನು ಸರಿನೇ. ಆ ದೊಡ್ಡ ಮರ ಚೆನ್ನಾಗಿದೆ ಅಂತ ಅದ್ರ ಪಕ್ಕ ಹೋಗಿ ನಿಂತ್ರೆ ಯಾವಾಗ ಯಾವ ಕೊಂಬೆ ಬಂದು ನಮ್ಮ ಮೇಲೆ ಬೀಳುತ್ತೆ ಅಂತ ತುಂಬ ಭಯ ಆಗ್ತಾ ಇದೆ. ಹಾಗೆ ಎಲ್ರೂ ಮಳೆಯಲ್ಲಿ ನನೀತಾ ಏನ್ ಮಾಡುದು ಅಂತ ಗೊತ್ತಿಲ್ಲದೆ ಬೇಜಾರು ಮಾಡ್ಕೊಳ್ತಿದ್ದಾಗ ಆವಾಗಲೇ ಬುಜ್ಜಿ ಗುಬ್ಬಚ್ಚಿಯ ದೃಷ್ಟಿ ಒಂದು ಮನೆಯ ಮೇಲೆ ಹೋಯಿತು. ಆ ಮನೆಯ ನೋಡಿ ಅವಳು ತುಂಬಾನೇ ಆಶ್ಚರ್ಯಪಟ್ಲು. ಆವಾಗ ಬುಜ್ಜಿ ಗುಬ್ಬಚ್ಚಿ, ಬನ್ನು ಅಮ್ಮ, ಅಲ್ಲಿ ನೋಡಿ, ಆ ಮನೆನ ನೋಡಿ. ಎಲ್ರೂ ಬುಜ್ಜಿ ತೋರಿಸಿದ ಕಡೆ ತಿರುಗಿ ನೋಡಿದ್ರು. ದೂರದಲ್ಲಿ ಮಹಿಹದ್ದು ಹಾಗೂ ಲೂಸಿ ಪಾರಿವಾಳದ ಮನೆ ಇತ್ತು. ಆ ಮನೆ ತುಂಬಾ ಚಿಕ್ಕ ಮನೆ, ಹಳೆ ಮನೆ ಕೂಡ. ಆದ್ರೆ ಅವ್ರ ಮನೆ ಬಾಗಿಲನ್ನ ತೆರೆದೇ ಇಟ್ಟಿದ್ರು ಕೂಡ ಮಳೆ ನೀರು ಮನೆಯೊಳಗಡೆ ಹೋಗ್ಲಿಲ್ಲ. ಆ ಗಾಳಿಗೆ ಅವರ ಮನೆಯ ಮೇಲೆ ಇದ್ದ ಹಂಚು ಒಂದ್ ಕೂಡ ಹಾರ್ಕೊಂಡು ಹೋಗ್ಲೇ ಇಲ್ಲ. ಅದೇ ರೀತಿ ಮನೇಲಿದ್ದ ಕಿಟಕಿ ಬಾಗಿಲು ಯಾವುದು ಕೂಡ ಟಪ್ ಟಪ್ ಅಂತ ಹೊಡ್ಕೊಳ್ಳೋ ಇಲ್ಲ. ಇದ ನೋಡಿ ಎಲ್ರೂ ಆಶ್ಚರ್ಯಪಟ್ರು. ವಾವ್, ವಾಟ್ ದ ಹೆಲ್! ಲೇ ಬನ್ನು, ಅಲ್ಲಿ ನೋಡು, ಆ ಮನೆ ಎಷ್ಟು ಸ್ಟ್ರಾಂಗ್ ಆಗಿದೆ. ನಾವು ಸಿಮೆಂಟು ಇಟ್ಟಿಗೆಯಿಂದ ಕಟ್ಟಿರುವ ಮನೆ ಹೇಗೆ ಬಿದ್ದೋಯ್ತು. ಆ ಮನೆ ನೋಡು ಎಷ್ಟೊಂದು ಸ್ಟ್ರಾಂಗ್ ಆಗಿದೆ ಅಂತ. ಲೇ, ನೋಡ್ದ, ಇದೇ ಕಣೋ ಹಳ್ಳಿಯ ಸ್ಟ್ರಾಂಗ್ ಅಂದ್ರೆ. ನಮ್ಮ ತಾತ ಮುತ್ತಾತನಿಗೆ ಮನೆನೇ ಎಷ್ಟು ಸ್ಟ್ರಾಂಗ್ ಆಗಿ ಕಟ್ಟಬೇಕು ಅಂತ ಗೊತ್ತು. ಆದ್ರೆ ನಮ್ಮ ಸಿಟಿಯವರಿಗೆ ಮನೆನ ಸ್ಟೈಲ್ ಆಗಿ ಮಾತ್ರ ಕಟ್ಟಕ್ ಗೊತ್ತು. ಆ ಅಂಚಿನ ಮನೆಯ ಡಿಸೈನು ಗಾಳಿಗೆ ಹೇಗೆ ತಡಿಬೇಕು ಅಂತ ಗೊತ್ತಿದೆ. ಅದಕ್ಕೆ ಆ ಮನೆ ಬಿದ್ದೋಗಿಲ್ಲ. ಆವಾಗ ಟುನಿ ಅಳುತ್ತಾ, ನಾವು ಎಷ್ಟು ದೊಡ್ಡ ತಪ್ಪು ಮಾಡಿಬಿಟ್ಟು ಚೋಟು. ಇವಾಗ ನಮ್ಮ ಅಂಚಿನ ಮನೆಯನ್ನು ಕೂಡ ನಾವು ತೆಗೆದುಬಿಟ್ಟು ದೊಡ್ಡ ಅಪಾರ್ಟ್ಮೆಂಟ್ನ ಕಟ್ಬಿಟ್ಟು. ಸರಿ, ಬನ್ನಿ ಮಗಿ ಮನೆಗೆ ಹೋಗೋಣ. ಹೋಗಿ ಕಷ್ಟಕ್ಕೆ ಬಾಗಿಲನ್ನು ತಟ್ಟೋಣ. ಎಲ್ರೂ ತಕ್ಷಣ ಮಹಿಹದ್ದಿನ ಮನೆ ಹತ್ತಿರ ಹೋಗಿ ನಿಂತ್ಕೊಂಡಿದ್ರು. ಆವಾಗ ಟುನಿ ಗುಬ್ಬಚ್ಚಿ ಜೋರಾಗಿ ಕರೆದ್ಲು, ಮಗಿಯವರೇ, ಓ ಮಗಿಯವರೇ, ದಯವಿಟ್ಟು ಬಾಗಿಲು ತೆಗೀರಿ, ಚಳಿಗೆ ನಡುಕ್ತಾ ಇದ್ದೀವಿ. ಮೇಲೆ ಬಾಗಿಲನ್ನ ತೆರೆದು ನೋಡಿದಾಗ ಒಳಗಡೆ ಲೂಸಿ ಪಾರಿವಾಳ ಮಹಿಹದ್ದು ಇಬ್ರು ಕೂಡ ಬೆಂಕಿಯ ಹತ್ತಿರದಲ್ಲಿ ಕೂತ್ಕೊಂಡು ಚಳಿ ಕಾಯ್ತಾ ಇದ್ರು. ಆವಾಗ ಮಳೆಯಲ್ಲಿ ಒದ್ದೆಯಾಗಿ ಬಂದಿರುವ ಅವ್ರ ಪರಿಸ್ಥಿತಿ ನೋಡಿ ಅವ್ರಿಗೆ ತುಂಬಾ ಬೇಜಾರಾಯ್ತು. ಅಯ್ಯಯ್ಯೋ, ತುನಿ, ಚೋಟು, ಚಿಚ್ಚು, ಏನಾಯ್ತು? ಈ ಜೋರು ಮಳೆಯಲ್ಲಿ ನೆನ್ಕೊಂಡ್ ಬಂದಿದ್ದೀರಾ? ಹೌದು, ನಿಮ್ ಮನೆ ಏನಾಯ್ತು? ಸರಿ ಸರಿ, ಒಳಗ್ ಬನ್ನಿ. ತಗೊಳ್ಳಿ, ಈ ಟವಲ್ ಅಲ್ಲಿ ಒರೆಸ್ಕೊಳ್ಳಿ. ಬಂದು ಈ ಕೆಂಡದ ಪಕ್ಕ ಕೂತ್ಕೊಳ್ಳಿ, ಬಿಸಿಯಾಗಿರುತ್ತೆ. ಎಲ್ರೂ ಕೂಡ ಮನೆಯೊಳಗಡೆ ಬಂದ್ರು. ಟವಲಲ್ಲಿ ಅವ್ರ ಮುಖ ಎಲ್ಲಾನು ಒರೆಸ್ಕೊಂಡು ಬೆಂಕಿಯ ಹತ್ತಿರದಲ್ಲಿ ಬಂದು ಕೂತ್ಕೊಂಡಿದ್ರು. ಹೊರಗಡೆ ಬಿರುಗಾಳಿ ಬೀಸ್ತಾ ಇದ್ರು ಕೂಡ ಮನೆಯೊಳಗಡೆ ಆ ಶಬ್ದ ಅಷ್ಟು ಜೋರಾಗಿ ಏನೂ ಕೇಳಿಸ್ಲೇ ಇಲ್ಲ. ಅದು ಅಲ್ಲದೆ ಮನೆಯೊಳಗಡೆ ತುಂಬಾ ಬೆಚ್ಚಗಿತ್ತು. ಇದನ್ನ ನೋಡಿ ಸಿಟಿಯಿಂದ ಬಂದಿರುವ ಆ 3 ಚಿಕ್ಕ ಮಕ್ಕಳು ಕೂಡ ಆಶ್ಚರ್ಯಪಟ್ರು. ಮಗಿ ಆಂಟಿ, ನಮ್ಮನ್ನು ಕ್ಷಮಿಸಿ. ಆವತ್ತು ನಾವು ಸಿಟಿಯಿಂದ ಬಂದವರು, ಸಿಟಿಯಲ್ಲಿ ದೊಡ್ಡ ದೊಡ್ಡ ಬಂಗ್ಲೆಯಲ್ಲಿ ಇದ್ದವರು ಅಂತ ನಿಮ್ಮ ಮನೆಯನ್ನು ನೋಡಿ ತುಂಬಾ ಕೇವಲವಾಗಿ ಮಾತಾಡ್ಬಿಟ್ಟು. ಆದ್ರೆ
ನಿಮ್ಮ ಹಳೆಯ ಪದ್ಧತಿ ಈ ಮಣ್ಣಿನ ಮನೆಯೇ ಇವತ್ತು ನಮ್ಗೆ ಇಲ್ಲಿ ಇರ್ಲಿಕ್ಕೆ ಆಶ್ರಯ ಕೊಟ್ಟಿದೆ. ದಯವಿಟ್ಟು ನಮ್ಮನ್ನು ಕ್ಷಮಿಸಿ. ಹೌದು ಆಂಟಿ, ನಾವು ಸಿಟಿಯಿಂದ ಬಂದವರು ಅಂತ ಈ ಊರಿನ ಮಣ್ಣಿನ ಮನೆಯನ್ನು ಅರ್ಥ ಮಾಡ್ಕೊಳ್ದೆ ನಿಮ್ನ ತುಂಬಾ ಕೇವಲವಾಗಿ ಮಾತಾಡ್ಬಿಟ್ಟು ದಯವಿಟ್ಟು ನಮ್ನ ಕ್ಷಮಿಸಿ ಆಂಟಿ. ಮಹಿ ನಗುತ್ತಾ, ಅಯ್ಯೋ ಮಕ್ಳೇ, ನಿಮ್ಮ ಮೇಲೆ ನನಗೆ ಯಾವ ರೀತಿಯ ಕೋಪ ಇಲ್ಲ. ನೀವು ಇವಾಗಿನ ಜನರೇಷನ್ ಅವರು, ಆದ್ರೂ ಕೂಡ ಹಳೆಯ ಪದ್ಧತಿಯನ್ನು ಯಾವಾಗ್ಲೂ ತಪ್ಪಾಗಿ ಮಾತಾಡ್ಲೇಬಾರ್ದು. ಹಳೆಯ ಪದ್ಧತಿ ಬಗ್ಗೆ ತುಂಬಾ ತಪ್ಪಾಗಿ ನಾವು ಮಾತಾಡ್ಲೇಬಾರ್ದು. ಅದರ ಹಿಂದೆ ಒಂದು ದೊಡ್ಡ ಕಾರಣವೇ ಇರುತ್ತೆ. ನಮ್ಮ ಮಣ್ಣಿನ ಮನೆಯನ್ನು ನೋಡಿ ನೀವು ನಗ್ಬಾರ್ದು. ಯಾಕೆ ಅಂದ್ರೆ ಇವತ್ತು ನಮ್ಮ ಮಣ್ಣಿನ ಮನೆನೇ ಇವತ್ತು ನಿಮ್ಗೆ ಇಲ್ಲಿ ಉಳಿಯಕ್ಕೆ ಆಶ್ರಯವನ್ನು ಕೊಟ್ಟಿರೋದು. ಆವಾಗ ಟೊನಿ ಅಳುತ್ತಾ, ಹೌದು ಮಗಿಯವ್ರೆ, ನಾವು ನಮ್ಮ ಹೊಸ ಮನೆಯನ್ನು ಕಟ್ಟಿಕೊಂಡು ಹಳೆ ಮನೆಯನ್ನು ಹೊಡೆದಾಕದು. ನಮ್ಮನ್ನು ನೀವು ಕ್ಷಮಿಸ್ಬಿಡಿ. ಸರಿ ಸರಿ, ನೀವು ಅದ್ರ ಬಗ್ಗೆ ಎಲ್ಲ ಆಲೋಚನೆ ಮಾಡ್ಬೇಡಿ. ಅದನ್ನೆಲ್ಲ ಅಲ್ಲಿಗೆ ಮರ್ತು ಬಿಡಿ. ಈ ಮಳೆಗೆ ನಾನು ಬಿಸಿ ಬಿಸಿ ಅನ್ನ, ನಾಟಿ ಕೋಳಿ ಸಾರ್ ಮಾಡಿದೀನಿ. ಎಲ್ಲರೂ ಇಲ್ಲಿ ಕೂತ್ಕೊಂಡು ಊಟ ಮಾಡೋಣ. ಚಿನ್ನಕ್ಕಾಗಿ ಖುಷಿಯಾಗಿ, ಅರರೆ, ನಾಟಿ ಕೋಳಿ ಸಾರ ಈ ಮಳೆಗೆ ಅದ್ಭುತವಾಗಿರುತ್ತೆ. ಹಾಗೆ ಮಕ್ಳೆಲ್ರು ಸಂತೋಷವಾಗಿ ಆ ಮಣ್ಣಿನ ನೆಲದಲ್ಲಿ ಒಂದ್ ಚಾಪೆ ಹಾಕೊಂಡು ಕೂತ್ಕೊಂಡ್ರು. ಆಮೇಲೆ ಬಿಸಿ ಬಿಸಿಯಾಗಿ ಎಲ್ರು ಊಟ ಮಾಡ್ತಾ ಇದ್ರು. ಹೊರಗಡೆ ಜೋರಾಗಿ ಗಾಳಿ ಬೀಸ್ತಾ ಇದ್ರು ಸರಿ, ಮಳೆ ಸುರಿತಾ ಇದ್ರು ಸರಿ, ಒಳಗಡೆ ಯಾವುದೇ ಶಬ್ದನೂ ಕೇಳದೆ ತುಂಬಾನೇ ಪ್ರಶಾಂತವಾಗಿತ್ತು. ಮಕ್ಳೆಲ್ರು ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಒಂದು ಚಾಪೆ ಹಾಕೊಂಡು ಹಾಗೇಲೆ ಮಲ್ಕೊಂಡಿದ್ರು. ಅವರು ಆ ಮನೇನ ನೋಡ್ಕೊಂಡು ಆ ಕಾಲದಲ್ಲೇ ಯಾರ್ ಕಟ್ಟಿದ್ರೋ ಈ ಮನೆ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂತ ಅಂದ್ಕೊಂಡು ಅವ್ರೆಲ್ರು ಕೂಡ ತುಂಬಾನೇ ಆಶ್ಚರ್ಯ ಪಡ್ತಿದ್ರು. ಲೇ, ನೋಡಿದ್ರ ಕಣೋ, ಎಷ್ಟು ಹಳೆಯ ಮನೆಯಾದ್ರೂ ಕೂಡ ಮುಖದ ಮೇಲೆ ಒಂದು ಹನಿ ನೀರು ಕೂಡ ಬಿದ್ದಿಲ್ಲ. ಇದೇ ನಮ್ಮ ಮನೆಯಾದ್ರೆ ಮುಖ ಎಲ್ಲ ನೆಂದೋಗ್ತಿತ್ತು. ಹೌದು ಕಣೋ, ನಾಳೆ ಮಳೆ ಕಡಿಮೆ ಆದ್ಮೇಲೆ ಸಿಟಿಗೆ ಹೋಗಿ ನಾನೊಂದ್ ಕೆಲ್ಸ ಮಾಡ್ತೀನಿ. ಬನ್ನು, ಏನೇ ಮಾಡ್ತೀಯಾ? ನಾನು ಸಿಟಿಗೆ ಹೋಗಿ ಇಲ್ಲಿರುವ ಈ ಮನೆನ ಹೊಡೆದಾಕಿ ಮತ್ತೆ ಮಣ್ಣಿನ ಹಂಚಿನ ಮನೆಯನ್ನು ನಮ್ಮಮ್ಮನ್ಗೋಸ್ಕರ ಕಟ್ಟಿಕೊಡ್ತೀನಿ. ಅದಕ್ಕೋಸ್ಕರ ನಾನು ಸಿಟಿಗೆ ಹೋಗ್ಬೇಕು. ಸೂಪರ್ ಐಡಿಯಾ ಬುಜ್ಜಿ. ನಾವು ಕೂಡ ಅದೇ ರೀತಿ ಮನೆ ಕಟ್ಟೋಣ. ಆ ದಿನ ರಾತ್ರಿ ಮಕ್ಕಳು ಅವ್ರು ಕಟ್ಟಿರುವ ಹೊಸ ಬಂಗ್ಲೆ ಮನೆಕ್ಕಿಂತ ಅವ್ರ ಅಜ್ಜನ್ ಕಾಲದಲ್ಲಿ ಕಟ್ಟಿರುವ ಆ ಚಿಕ್ಕ ಮನೆನೇ ತುಂಬಾ ದೊಡ್ಡದು ಅಂತ ಅನ್ಕೊಂಡ್ರು. ಯಾವ ಮನೇನ ಇದು ಚೆನ್ನಾಗಿಲ್ಲ ಅಂತ ಹೇಳಿದ್ರು ಆ ಮನೆನೇ ಇವಾಗ ಅವ್ರಿಗೊಂದು ಅಪಾಯ ಬಂದಾಗ ಅವ್ರ ಪ್ರಾಣನ ಕಾಪಾಡಿ ಅವ್ರಿಗೆ ನೆಮ್ಮದಿನ ಕೊಟ್ಟಿತ್ತು. ಪಕ್ಷಿಗಳ ಗ್ರಾಮದಲ್ಲಿ ಮಳೆ. ಚಿಚುಕಾಗೆಗೆ ಯಾವಾಗ್ಲೂ ಒಂದೇ ಒಂದ್ ಕನ್ಸು, ಅದೇನಂದ್ರೆ ಕಷ್ಟಪಟ್ಟು ದುಡಿಬಾರ್ದು, ಆದ್ರೆ ಸಂತೋಷವಾಗಿ ಜೀವನ ಬಾಳ್ಬೇಕು. ಆದ್ರೆ ಅವಳ ಕನ್ಸಿಗೂ ಇವಾಗ ಅವಳಿರುವ ಜೀವನಕ್ಕೂ ತುಂಬಾನೇ ವ್ಯತ್ಯಾಸ ಇತ್ತು. ಚಿಚುಕಾಗೆಗೆ ಊರಿನ ಮಧ್ಯದಲ್ಲಿ ಒಂದು ದೊಡ್ಡ ಮನೆ ಇತ್ತು. ಆ ಮನೆಗೆ ಮುಂದ್ಗಡೆ ಸ್ವಲ್ಪ ದೊಡ್ಡ ಜಾಗನು ಖಾಲಿಯಾಗಿತ್ತು. ಚಿಚುಕಾಗೆ ಅವಳ ಮನೆ ಖರ್ಚಿಗೋಸ್ಕರನೋ ತನ್ನ ಮಗ ಚಿನ್ನುವಿನ ಖರ್ಚಿಗೋಸ್ಕರನೋ ಹಗಲಡಿ ತುನಿಗುಬ್ಬಚ್ಚಿಯ ಹೊಲದಲ್ಲಿ ಕೂಲಿ ಕೆಲಸ ಮಾಡ್ತಿದ್ಲು. ಸಂಜೆ ಸಮಯ ಚೋಟಿಗಿಳಿಯ ಮನೆಯಲ್ಲಿ ಮನೆ ಕೆಲಸ ಮಾಡಿ ಹಣ ಸಂಪಾದನೆ ಮಾಡ್ತಾ ಇದ್ಲು. ಒಂದಿನ ಮಧ್ಯಾಹ್ನದ ಸಮಯ ಚಿಚುಕಾಗೆ ತುನಿಗುಬ್ಬಚ್ಚಿ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಬಿಸಿಲು ತುಂಬಾ ಜಾಸ್ತಿ ಇತ್ತು. ಅವಳಿಗೆ ಪಾಪ ಸೊಂಟ ಎಲ್ಲ ನೋವಾಗ್ತಿತ್ತು. ಅಯ್ಯೋ ದೇವ್ರೇ, ಈ ಬಿಸಿಲಿಗೆ ಕೆಲಸ ಮಾಡಿ ಮಾಡಿ ನನ್ನ ಸೊಂಟ ಎಲ್ಲ ನೋವಾಗ್ತಾ ಇದೆ. ನನ್ನಿಂದ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ. ಈ ತುನಿ ಏನೋ ನನ್ನ ಜೊತೆ ಕೆಲಸ ಮಾಡಿಸ್ಕೋತಾ ಇದ್ದಾಳೆ. ಈ ಲೂಸಿ ಮಾತ್ರ ಕಾಲ್ ಮೇಲೆ ಕಾಲ್ ಹಾಕೊಂಡು ಎಸಿಯಲ್ಲಿ ಕೂತ್ಕೊಂಡು ನನ್ನ ಕೆಲಸ ಮಾಡು ಅಂತ ಹೇಳ್ತಾಳೆ. ಆದರೆ ಇವರ ಹಾಗೆ ನನಗೆ ಯಾವಾಗ ಸಮಯ ಬರುತ್ತೆ ಅಂತ ಗೊತ್ತಿಲ್ಲ. ಎಷ್ಟು ದಿನಗಳ ಕಾಲ ಇನ್ನೂ ಕಷ್ಟಪಟ್ಟು ಈ ರೀತಿ ಇವರ ಕೈ ಕೆಳಗೆ ಕೆಲಸವನ್ನು ಮಾಡಬೇಕು. ಆವಾಗ ಅಲ್ಲಿಗೆ ಬಂದ ಟುನಿ, ಏನ್ ಚಿಚ್ಚು, ಒಬ್ಳೆ ನಿನ್ನಷ್ಟಕ್ಕೆ ತಾನಾಗಿ ಏನೋ ಮಾತಾಡ್ತಾ ಇದ್ದೀಯಾ? ಕೆಲಸ ಎಲ್ಲ ಮುಗೀತಾ? ಅಲ್ಲಿ ನೋಡು, ಅಲ್ಲಿ ಕಲೆಗಳು ಜಾಸ್ತಿ ಇದೆ. ನನಗೆ ಸಂತೆಗೆ ಹೋಗ್ಬೇಕು. ಈ ಕೆಲಸ ಎಲ್ಲ ಮುಗಿಸಿ ನಿನ್ ಮನೆಗೆ ಹೊರಡು. ಆವಾಗ ಚಿಚು ಟುನಿ ಹತ್ರ, ಸರಿ ತುನಿ, ಸರಿ, ನಾನು ನನ್ನ ಕೆಲಸನ ಸರಿಯಾಗಿಯೇ ಮಾಡ್ತೀನಿ. ನೀನ್ ಯಾಕೆ ನಂಗೆ ಅಷ್ಟೊಂದು ಹೇಳ್ಬೇಕು? ಲೂಸಿ ಮನೆಯಲ್ಲಿ ಸಂಜೆ ಪಾತ್ರೆ ತೊಳೆಯಕ್ಕೆ ಕರೆದಿದ್ದಾರೆ, ಬೇಗ ಕೆಲಸ ಮುಗಿಸ್ಕೊಂಡು ಹೊರಡ್ತೀನಿ. ಹಾಗೆ ಚಿಚುಕಾಗೆ ಟುನಿಯ ಹೊಲದಲ್ಲಿ ಕೆಲಸ ಮಾಡಿ ಚೋಟು ಮನೆಯಲ್ಲಿ ಕೆಲಸ ಮಾಡಿ ಸಂಜೆ ಸಮಯ ಕತ್ಲಾಗ್ತಾ ಇದ್ದಾಗ ಅವಳ ಮನೆಗೆ ತುಂಬಾನು ಸುಸ್ತಾಗಿ ಬಂದ್ಲು. ಆವಾಗ ಚಿನ್ನುಕಾಗೆ ಅವ್ರ ಮನೆ ಮುಂದ್ಗಡೆ ನಿಂತ್ಕೊಂಡು ಏನೋ ಬೇಜಾರಿಂದ ಯೋಚನೆ ಮಾಡ್ತಿದ್ದ. ಚಿಚು ಚಿನ್ನುವಿಗೆ ಆಹಾರ ಕೊಟ್ಟು ಇಬ್ರು ಊಟ ಮಾಡಿ ಮುಗಿಸಿ ಸ್ವಲ್ಪತ್ತು ಹಾಗೆ ವರಾಂಡದಲ್ಲಿ ಕೂತ್ಕೊಂಡಿದ್ರು. ಆ ಸಮಯದಲ್ಲೇ ಆ ಊರಲ್ಲಿ ಗೌರ್ಮೆಂಟ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದ ಮಹಿಹದ್ದು ಕೈಯಲ್ಲೊಂದು ಬುಕ್ಕು ಪೆನ್ನು ಹಾಗೇನೆ ಒಂದು ಟೇಪ್ ಇಟ್ಕೊಂಡು ಚಿಚುಕಾಗೆ ಮನೆ ಮುಂದ್ಗಡೆ ಇದ್ದ ಜಾಗನ ಅಳತೆ ಮಾಡ್ತಾ ಇರೋದನ್ನ ನೋಡಿ ಚಿಚುಕಾಗೆ, ಏನ್ ಮಗಿಯವ್ರೆ, ರಾತ್ರಿ ಸಮಯದಲ್ಲಿ ನಮ್ಮ ಮನೆ ಮುಂದೆ ನಿಂತ್ಕೊಂಡು ಟೇಪಲ್ಲಿ ಅಳತೆ ಮಾಡ್ಕೊಂಡು ಏನೇನೋ ಮಾತಾಡ್ತಾ ಇದ್ದೀರಾ? ಈ ಮನೆಯ ಮುಂದೆ ಬಂಗಾರದ ನಿಧಿ ಏನಾದ್ರೂ ಇದೆಯಾ?
ಆವಾಗ ಮಹಿಹದ್ದು ಅವಳ ಕೈಯಲ್ಲಿದ್ದ ಪೇಪರ್ಸ್ನ ನೋಡಿ, ಇಲ್ಲಿ ನೋಡು ಚಿಚ್ಚು, ಇಲ್ಲಿ ಚಿನ್ನ ಏನೂ ಇಲ್ಲ. ನಾನು ಗೌರ್ಮೆಂಟ್ ಆಫೀಸರ್. ಇಲ್ಲಿ ಒಂದು ಗೌರ್ಮೆಂಟ್ ಪ್ರಾಜೆಕ್ಟ್ ಇದೆ. ಹಾಗೆ ಇದರಲ್ಲಿ ಒಂದು ಗುಡ್ ನ್ಯೂಸ್ ಇದೆ, ಹಾಗೇನೆ ಬ್ಯಾಡ್ ನ್ಯೂಸ್ ಕೂಡ ಇದೆ. ಈ ಜಾಗದಲ್ಲಿ ಒಂದು ಬೈಪಾಸ್ ರಸ್ತೆಯನ್ನು ಏರ್ಪಾಡು ಮಾಡಬೇಕು ಅಂತ ಪಂಚಾಯಿತಿ ಹೇಳಿದೆ. ಚಿಚುಕಾಗೆ ಆಶ್ಚರ್ಯದಿಂದ, ಮಗಿಯವ್ರೆ, ಬೈಪಾಸ್ ರಸ್ತೆ ಬಂದೆ ನನಗೆ ಏನು? ನನ್ ಮನೆ ಈ ಊರಲ್ಲಿ ಒಂದ್ ಸೈಡಿಗೆ ತಾನೇ ಇದೆ. ಅದೇ ನಿಜವಾದ ಸಮಸ್ಯೆ ಚಿಚ್ಚು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಆ ಬೈಪಾಸ್ ರಸ್ತೆ ಬರೋದು ನೇರವಾಗಿ ನಿನ್ನ ಮನೆ ಮೂಲಕನೇ ಹಾದು ಹೋಗೋದು. ಅದರಿಂದ ನೀವಾಗ ತೊಂದರೆ ಬಂದಿರೋದು. ಇವಾಗ ನಿನ್ನ ಮನೆ ಇರುವ ಸ್ಥಳವನ್ನು ಗೌರ್ಮೆಂಟೇ ತೆಗೆದುಕೊಳ್ಳಬಹುದು. ಅದಕ್ಕೇನೆ ನಾನು ಅಳತೆ ಮಾಡ್ತಾ ಇರೋದು. ಪಾಪ ಚಿಚುಕಾಗೆ ತುಂಬಾನೇ ಶಾಕ್ ಆದ್ಲು. ಏನ್ ಮಗಿಯವ್ರೆ, ಇದು ಅನ್ಯಾಯ. ಊರಲ್ಲಿ ಎಷ್ಟೋ ಮನೆಗಳಿದೆ, ಅದನ್ನೆಲ್ಲ ಬಿಟ್ಬಿಟ್ಟು ನನ್ನ ಮನೆ ಇರುವ ಜಾಗದಲ್ಲಿ ಬಂದು ರಸ್ತೆಗೆ ಜಾಗವನ್ನು ತೋಡ್ತೀನಿ ಅಂದ್ರೆ ನನ್ನಿಂದ ಸಾಧ್ಯವೇ ಇಲ್ಲ. ನಾನು ಈ ಜಾಗವನ್ನು ಖಾಲಿ ಮಾಡದೇ ಇಲ್ಲ. ಚಿನ್ನುಕಾಗೆ ಅಳುತ್ತಾ, ಅಂಕಲ್, ನಮ್ಮ ಮನೆ ಮುಂದೆ ರಸ್ತೆನ ಹಾಕಿದ್ರೆ ಆಮೇಲೆ ನಾನು ಎಲ್ಲಿ ಆಟಾಡೋದು? ಪ್ಲೀಸ್ ಅಂಕಲ್, ನಮ್ಮ ಮನೆ ನಮ್ಗೆ ಬೇಕು. ಮಹಿಹದ್ದು ಬೇಜಾರಿಂದ, ಚಿಚ್ಚು, ಇದು ಗೌರ್ಮೆಂಟ್ ಆರ್ಡರ್ ಪ್ರಕಾರ ನೀನ್ ಇಲ್ಲಿಂದ ಮನೆನ ಖಾಲಿ ಮಾಡಲೇಬೇಕು. ನಿನಗೆ ಮನೆ ಬೇಕಂದ್ರೆ ಗೌರ್ಮೆಂಟೇ ಸ್ವತಃ ಹಣವನ್ನು ಕೊಟ್ಟು ನಿನಗೆ ಮನೆಯನ್ನು ನಿರ್ಮಾಣ ಮಾಡಿಕೊಡುತ್ತೆ. ಇದರಿಂದ ನಿನಗೆ ಒಳ್ಳೇದೇ ಆಗುತ್ತೆ. ನೀನ್ ಕೂಡ ಹಣವನ್ನು ತೆಗೆದುಕೊಂಡು ಹೋಗಿ ಒಳ್ಳೆ ಜಾಗದಲ್ಲಿ ಮನೆ ಕಟ್ಬೋದು. ಆವಾಗ ಚಿಚ್ಚು ತುಂಬಾನೇ ಕೋಪದಿಂದ, ಏನು ಹಣ ಕೊಡ್ತೀರಾ? ನನ್ನ ಮನೆಗೆ ಹಣ ಕೊಟ್ಬಿಟ್ಟು ನಾನು ನಿಮಗೆ ಜಾಗನ ಬಿಟ್ಕೊಡದ? ಈ ಮನೆ ನನ್ನ ಪ್ರಾಣ, ನನ್ನ ಕನಸೇ ಈ ಮನೆಯಲ್ಲೇ ತುಂಬಿಕೊಂಡಿರೋದು. ನಾನು ಯಾವುದೇ ಕಾರಣಕ್ಕೂ ಇಲ್ಲಿಂದ ಜಾಗ ಖಾಲಿ ಮಾಡೋದಿಲ್ಲ. ನೀವು ನಿಮ್ಮ ಪ್ಲಾನ್ನ ಬದಲಾಯಿಸ್ಕೊಳ್ಳಿ. ನಾನ್ ಮಾತ್ರ ಇಲ್ಲಿಂದ ಎಲ್ಲಿಗೂ ಹೋಗೋದಿಲ್ಲ. ಅದನ್ ಕೇಳಿ ಮಹಿಹದ್ದು, ಇಷ್ಟೆಲ್ಲ ಹೇಳಿದ್ಮೇಲೆನೂ ಇಷ್ಟೆಲ್ಲ ನೀನು ಮಾತಾಡ್ತೀಯ ಅಂದ್ರೆ ಎಲ್ಲ ನಿನ್ ಕರ್ಮ. ನಾಳೆ ನೀನು ಮನೆಯಿಂದ ಹೊರಗಡೆ ಬರುವಾಗ ನಿನಗೆ ಮನೆ ಹೊರಗಡೆ ರಸ್ತೆಯೇ ಇಲ್ಲದ ಹಾಗೆ ನಾನು ಮಾಡ್ಬಿಡ್ತೀನಿ. ಹುಷಾರಾಗಿರು. ನಾನು ನನ್ನ ಕೆಲಸನ ಆರಂಭಿಸಿದ್ದೀನಿ. ನಾಳೆ ಬೆಳಿಗ್ಗೆನೆ JCB ಬರುತ್ತೆ, ನೀನು ರೆಡಿಯಾಗಿರು. ಹಾಗಂತ ವಾರ್ನಿಂಗ್ ಕೊಟ್ಟು ಮಹಿಹದ್ದು ಅಲ್ಲಿಂದ ಹೋಯ್ತು. ಪಾಪ ಚಿಚ್ಚು ಚಿನ್ನು ಇಬ್ರು ಕೂಡ ತುಂಬಾನು ಬೇಜಾರ್ ಮಾಡ್ಕೊಳ್ತಿದ್ರು. ಅವ್ರಿಗಿಂತ ಇದ್ದ ಒಂದೇ ಒಂದು ಆಸ್ತಿ ಆ ಭೂಮಿ ಮಾತ್ರ. ಇವಾಗ ಅದನ್ನು ಇಲ್ವಾ ಅಂತ ಬೇಜಾರ್ ಮಾಡ್ಕೊಳ್ತಾ ಇದ್ರು. ಮರುದಿನ ಬೆಳಗ್ಗೆ ಮಹಿಹದ್ದು ನೆನೆ ಹೇಳಿದ ಹಾಗೇನೆ ಮನೆ ಹತ್ರ ಬಂದು ಚಿಚುಕಾಗೆ ಬೇಡ ಬೇಡ ಅಂತ ಎಷ್ಟೇ ಬೇಡ್ಕೊಂಡ್ರು ಕೂಡ ಅವಳ ಮಾತನ್ನ ಕಿವಿಗೆ ಹಾಕೊಳ್ಳದೆ ಚಿಚುಕಾಗೆಯ ಮನೆಯ ವರಾಂಡದಲ್ಲಿ ಒಂದು ದೊಡ್ಡ ಹಳ್ಳನ ತೆಗೆದ್ರು. ಇವಾಗ ಚಿಚುಕಾಗೆಯ ಮನೆ ಮುಂದ್ಗಡೆ ಒಂದು ದೊಡ್ಡ ಹಳ್ಳ ಇತ್ತು. ಅದನ್ನ ನೋಡಿ ಆ ದಿನ ರಾತ್ರಿ ಚಿಚು ಚಿನ್ನು ಇಬ್ರು ಬೇಜಾರಿಂದ ಕೂತ್ಕೊಂಡಿದ್ರು. ಚಿಚುಕಾಗೆ ಆ ಬೇಜಾರಲ್ಲಿ ಆ ದಿನ ಅಡಿಗೆನೂ ಮಾಡ್ಲೇ ಇಲ್ಲ. ಪಾಪ ಚಿನ್ನುಗೆ ತುಂಬಾನು ಹಸ್ವಾಗ್ತಾ ಇತ್ತು. ಅಮ್ಮ, ಇವತ್ತು ನೀವು ಕೆಲ್ಸಕ್ಕೆ ಹೋಗಿಲ್ಲ. ನಮಗೆ ತಿನ್ಲಿಕ್ಕೆ ಕೂಡ ಮನೆಯಲ್ಲಿ ಏನೂ ಇಲ್ಲಮ್ಮ. ನನಗೆ ತುಂಬಾನೇ ಹಸಿವಾಗ್ತಾ ಇದೆ. ಮನೆಯಲ್ಲಿ ಏನೂ ಇಲ್ಲ. ಆವಾಗ ಚಿಚು ಕಣ್ಣೀರನ್ನ ಒರೆಸ್ಕೊಂಡು, ಅಯ್ಯೋ ನನ್ ಮಗನೇ, ಅಳ್ಬೇಡಪ್ಪ. ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡುವ ನನ್ನ ಜಾಗ ಇವತ್ತು ಆ ಸರ್ಕಾರ ರಸ್ತೆ ಮಾಡ್ತೀನಿ ಅಂತ ಮಾಡಿದ್ಮೇಲೆ ನನಗೆ ಮನಸ್ಸೇ ಸಮಾಧಾನ ಇಲ್ಲ ಕಣು. ಇವತ್ತೊಂದಿನ ನೀರು ಕುಡ್ಕೊಂಡು ಮಲ್ಕೊಳ್ಳೋ. ನಾಳೆ ಹೇಗಾದ್ರೂ ಮಾಡಿ ನೀನು ಹೊಟ್ಟೆನ ತುಂಬಿಸ್ತೀನಿ. ನನಗೆ ಯಾಕೋ ಸಮಾಧಾನನೇ ಆಗ್ತಾ ಇಲ್ಲ, ತುಂಬಾ ದುಃಖ ಆಗ್ತಾ ಇದೆ. ಹಾಗೆ ಆ ದಿನ ರಾತ್ರಿ ತಾಯಿ ಮಗ ಇಬ್ರು ಹಸ್ವಿಂದಾನೆ ಮಲಗ್ತಿದ್ರು. ಮಧ್ಯರಾತ್ರಿಯ ಸಮಯ ಆಕಾಶದಲ್ಲಿ ವಾತಾವರಣ ಬದಲಾಗ್ತಾ ಇತ್ತು. ಮೋಡಗಳೆಲ್ಲ ಕಪ್ಪಾಗಿ ಬದಲಾಗಿ ಬಿರುಗಾಳಿಯ ಜೊತೆ ಜೋರಾಗಿ ಗುಡುಗು ಮಿಂಚು ಶಬ್ದದೊಂದಿಗೆ ಮಳೆ ಸುರಿತಾ ಇತ್ತು. ಆ ಮಳೆ ಎಷ್ಟು ಜೋರು ಅಂದ್ರೆ ನದಿಯಲ್ಲಿದ್ದ ನೀರೆಲ್ಲಾನು ತುಂಬಾ ಹೆಚ್ಚಾಗಿ ನದಿಯ ಅಣೆಕಟ್ಟು ಒಡೆದು ಹೋಗಿ ನೀರು ಊರೊಳಗಡೆ ಬರೋ ಪರಿಸ್ಥಿತಿ ಇತ್ತು. ಅದನ್ನ ನೋಡಿ ಚಿನ್ನು ಹೆದರ್ಕೊಂಡೆ, ಅಮ್ಮ, ಏನಮ್ಮ ಹೊರಗಡೆ ಅಷ್ಟು ಜೋರಾದ ಶಬ್ದ ಬರ್ತಾ ಇದೆ? ಗುಡುಗು ನೋಡಮ್ಮ, ಮನೆ ಬೀಳುವ ಹಾಗೆ ಇದೆ. ನಂಗೆ ತುಂಬಾ ಭಯ ಆಗ್ತಿದೆ. ಅಯ್ಯೋ ಬನ್ನು, ಹೊರಗಡೆ ಜೋರಾದ ಗಾಳಿ ಮಳೆ ಬೀಸ್ತಾ ಇದೆ. ನಮ್ದು ಹಂಚಿನ ಮನೆ, ನಮ್ಮ ಮನೆ ಏನೂ ಆಗಲ್ಲ, ಗಟ್ಟಿಯಾಗಿರುತ್ತೆ. ಮಳೆ ಜೋರಾಗಿ ಬರ್ತಾ ಇರೋದ್ರಿಂದ ನದಿಯಿಂದ ನೀರೆಲ್ಲ ಉಕ್ಕಿ ಅಣೆಕಟ್ಟು ಹೊಡೆದು ಹೋಗಿ ನದಿ ನೀರು ಊರೊಳಗಡೆ ಬರ್ತಾ ಇತ್ತು. ಆ ನದಿ ನೀರೆಲ್ಲ ಊರೊಳಗಡೆ ಬಂದಾಗ ಚಿಚುಕಾಗಿಯ ಮನೆ ಮುಂದ್ಗಡೆ ಇದ್ದ ಹಳ್ಳ ತುಂಬಿ ನೀರೆಲ್ಲ ದಾಟಿ ಹೋಗ್ತಾ ಇತ್ತು. ಹಾಗೆ ಆ ನದಿ ನೀರು ಊರೊಳಗಡೆ ಬಂದಾಗ ನದಿಯಲ್ಲಿದ್ದ ದೊಡ್ಡ ದೊಡ್ಡ ಮೀನುಗಳು ಕೂಡ ಆ ನೀರಿನಲ್ಲಿ ಹೊಡ್ಕೊಂಡು ಆ ನೀರಿನ ಜೊತೆನೇ ಬಂತು. ಮರುದಿನ ಬೆಳಗ್ಗೆ ಮಳೆ ನಿಂತೋಗಿತ್ತು. ಅವಾಗ ಚಿನ್ನುಕಾಗೆ ಹೊರಗಡೆ ಪರಿಸ್ಥಿತಿ ಹೇಗಿದೆ ಅಂತ ನೋಡಕ್ಕೆ ಬಂದವನು ಆ ದೃಶ್ಯವನ್ನು ನೋಡಿ ತುಂಬಾನು ಆಶ್ಚರ್ಯಪಟ್ಟ. ಅವನು ಜೋರಾಗಿ ಅವನ ತಾಯಿನ ಕರ್ದ. ಅಮ್ಮ, ಅಮ್ಮ, ಬೇಗ ಬಾಮ್ಮ, ನಮ್ಮ ಮನೆ ಮುಂದೆ ಸಮುದ್ರ ಬಂದಿದೆ. ಬಾಮ್ಮ, ನಂಗ್ ಭಯ ಆಗ್ತಾ ಇದೆ. ಆವಾಗ ಚಿಚುಕಾಗೆ ಆಶ್ಚರ್ಯದಿಂದ ಹೊರಗಡೆ ಬಂದ್ಲು. ಏನೋ ಕಿರ್ಚ್ತಾ ಇದ್ದೀಯಾ? ಏನೋ ಸಮುದ್ರ? ಚಿಚು ತುಂಬಾನೇ ಶಾಕ್ ಆದ್ಲು. ಅಯ್ಯಯ್ಯೋ, ಇದೇನು
ನಿನ್ನೆ ಇಲ್ಲಿ ದೊಡ್ಡ ಗುಂಡಿಯನ್ನು ತೋಡಿದ್ರು, ಇವಾಗ ನೋಡಿದ್ರೆ ಸಮುದ್ರ ನೀರೆಲ್ಲ ಇಲ್ಲಿ ಬಂದಿರುವ ಹಾಗಿದೆ. ಏನೋ ನನ್ಗೇನು ಅರ್ಥ ಆಗ್ತಾ ಇಲ್ಲ. ಅಮ್ಮ ಅಲ್ಲಿ ನೋಡಿ ಅಮ್ಮ, ಆ ನೀರಲ್ಲಿ ಏನೋ ಹಾರಾಡ್ತಾ ಇದೆ, ಏನಮ್ಮ ಅದು? ಆವಾಗ ಚಿಚುಕಾಗೆ ನೀರನ್ನ ನೋಡಿ, ಅರರೇ ಲೇ, ಅದು ಮೀನು ಕಣೋ. ನಿನ್ನೆ ನದಿಯಲ್ಲಿರುವ ಎಲ್ಲ ಮೀನು ಕೊಚ್ಕೊಂಡ್ಬಂದು ನಮ್ಮ ಮನೆ ಮುಂದೆನೆ ಈ ನೀರಲ್ಲಿ ನಿಂತಿದೆ. ನಮ್ಮ ಮನೆ ಮುಂದೆ ಇಷ್ಟೊಂದು ಮೀನುಗಳು, ಅದು ಕೂಡ ಅಷ್ಟೊಂದು ದೊಡ್ಡ ದೊಡ್ಡ ಮೀನುಗಳು ಕೂಡ ಇದೆ. ಆವಾಗ ಚಿಚುಕಾಗಿಗೆ ಒಂದು ವ್ಯಾಪಾರದ ಆಲೋಚನೆ ಬಂತು. ಹಣ ಸಂಪಾದನೆ ಮಾಡಿ ರಾಣಿ ತರ ಬದುಕ್ಬೇಕು ಅನ್ನೋದೇ ಅವಳ ಆಸೆ ಅಲ್ವಾ? ಇವಾಗ ಅವಳ ಆಸೆ ಅವಳ ಕಣ್ ಮುಂದ್ಗಡೆ ಕಾಣಿಸ್ತಾ ಇತ್ತು. ಆವಾಗ ಚಿಚುಕಾಗೆ ಚಿನ್ನುಕಾಗಿಯ ಹತ್ತಿರ, ಲೇ ಚಿನ್ನು, ಆ ದೇವ್ರು ನಮ್ಮ ಕಷ್ಟವನ್ನು ನೋಡಿ ನಮಗೆ ಸಹಾಯ ಮಾಡ್ಬೇಕು ಅಂತ ನೇರವಾಗಿ ಸಮುದ್ರದಲ್ಲಿ ಇದ್ದ ಮೀನನ್ನು ನಮ್ಮ ಮನೆಗೇನೆ ಕರ್ಕೊಂಡ್ಬಂದಿದ್ದಾನೆ. ಈ ಮೀನ್ ಹಿಡಿಯಕ್ಕೆ ಎಲ್ಲೋ ಸಮುದ್ರ ತನಕ ಹೋಗ್ಬೇಕಾದ ಅವಶ್ಯಕತೆ ಇಲ್ಲ. ಆ ದೇವ್ರು ನಮ್ಮ ಬಾಗಿಲಿಗೇನೆ ಮೀನ್ ತಂದು ಕೊಟ್ಟಿದ್ದಾನೆ. ಅಂದ್ರೆ ಅಮ್ಮ, ಈ ಮೀನುಗಳನ್ನೆಲ್ಲ ನಾವು ಹಿಡ್ದು ತಿನ್ನೋದ ಅಮ್ಮ? ಅಯ್ಯೋ ಹುಚ್ಚು ನನ್ ಮಗನೇ, ಈ ಮೀನ್ನ ನಾವು ತಿನ್ನೋದ್ ಮಾತ್ರ ಅಲ್ಲ ಕಣೋ, ಇನ್ ಮುಂದೆ ನಾನು ತುನಿ ಹತ್ರ ಕೆಲ್ಸಕ್ಕೂ ಹೋಗೋದಿಲ್ಲ. ಆ ಚೋಟುವಿನ ಮನೆಗೆ ಪಾತ್ರೆ ತೊಳೆಯಕ್ಕೆ ಕೂಡ ಹೋಗೋದಿಲ್ಲ. ಇನ್ ಮುಂದೆ ಈ ಮೀನನ್ನೆಲ್ಲ ಹಿಡಿದು ಸಂತೆಗೆ ತಗೊಂಡೋಗಿ ಮಾರಾಟ ಮಾಡಿ ಒಳ್ಳೆ ಲಾಭವನ್ನು ಸಂಪಾದನೆ ಮಾಡ್ತೀನಿ. ಸರಿ ಸರಿ, ಮನೆಯೊಳಗೆ ಹೋಗಿ ಬಲೆ ಪಾತ್ರೆ ಎಲ್ಲ ತಗೊಂಬ ಹೋಗು. ಹಾಗೆ ಚಿಚುಕಾಗೆ ಅವಳ ಮನೆಯ ವರಾಂಡದಲ್ಲಿ ಕೂತ್ಕೊಂಡು ಅಲ್ಲಿರುವ ಹಳ್ಳದಲ್ಲಿ ಅವಳು ಒಂದು ಗಾಳನ ಹಾಕಿ ದೊಡ್ಡ ದೊಡ್ಡ ಮೀನುಗಳನ್ನ ಹಿಡಿಯಕ್ಕೆ ಶುರು ಮಾಡಿದ್ಲು. ನದಿ ನೀರಲ್ಲಿ ದೊಡ್ಡ ದೊಡ್ಡ ಮೀನುಗಳು ಬಂದಿದ್ರಿಂದ, ಮೀನುಗಳು ಸುಮಾರಿರೋದ್ರಿಂದ ಸ್ವಲ್ಪ ಸಮಯದಲ್ಲಿ ಅವಳು 2 ಬುಟ್ಟಿ ಮೀನುಗಳನ್ನ ಹಿಡಿದ್ಲು. ಆಮೇಲೆ ಬುಟ್ಟಿಯಲ್ಲಿರುವ ಮೀನುಗಳನ್ನೆಲ್ಲ ತಗೊಂಡು ಊರಿನ ಮಧ್ಯದಲ್ಲಿರುವ ಮಾರ್ಕೆಟ್ಗೆ ಹೋದ್ಲು. ಅಲ್ಲಿ ಅವಳು ಮೀನನ್ನ ವ್ಯಾಪಾರ ಮಾಡಕ್ ಶುರು ಮಾಡಿದ್ಲು. ಬನ್ನಿ ಬನ್ನಿ, ನಿಮಗೋಸ್ಕರ ಫ್ರೆಶ್ ಆಗಿ ಸಮುದ್ರದಿಂದನೇ ಡೈರೆಕ್ಟ್ ಆಗಿ ತಂದಿರುವ ಮೀನು, ಮಳೆಗಾಲದಲ್ಲಿ ಫ್ರೆಶ್ ಆದ ಮೀನು. ಆವಾಗ ಅಲ್ಲಿಗೆ ಬಂದ ಟುನಿ ಚೋಟು ಇಬ್ರು ಕೂಡ, ಏ ಚಿಚ್ಚು, ಹೊಲಕ್ಕೆ ಕೆಲ್ಸಕ್ ಬಂದಿಲ್ಲ ಅಂತ ನಾನು ನಿನ್ನ ಹುಡ್ಕಾಡ್ತಿದ್ರೆ ನಿನ್ ಮಾರ್ಕೆಟ್ ಅಲ್ಲಿ ಬಂದು ಮೀನ್ ವ್ಯಾಪಾರ ಮಾಡ್ತಾ ಇದೀಯಾ? ಈ ಮೀನ್ ನಿನ್ಗೆ ಎಲ್ಲಿಂದ? ಏಯ್ ಹೌದು ಕಣೆ, ನನ್ ಮನೆಗೆ ಪಾತ್ರೆ ತೊಳಕ್ಕೆ ಬರ್ತೀಯ ಅಂತ ನಾನು ಕಾದು ಕಾದು ಸುಸ್ತಾಗೋಯ್ತು. ಹೌದು, ಈ ಮೀನ್ ಎಲ್ಲಿಂದ? ಈ ಐಡಿಯಾ ಎಲ್ಲಿಂದ? ಚಿಚುಕಾಗೆ ತುಂಬಾ ಸ್ಟೈಲ್ ಆಗಿ, ತುನಿ, ಇನ್ ಮುಂದೆ ನಾನು ಕೂಲಿ ಕೆಲ್ಸ, ಹೊಲದ ಕೆಲ್ಸ ಏನು ಮಾಡೋದಿಲ್ಲ. ಇನ್ ಮುಂದೆ ಬಿಸ್ನೆಸ್ ವುಮೆನ್. ನಾನು ನನ್ ಮನೆ ಮುಂದೆ ಕುರ್ಚಿ ಹಾಕೊಂಡು ಟೀ ಕುಡ್ಕೊಂಡು ಗಾಳ ಹಾಕಿದ್ರೇನೆ ನನ್ ಕೈಗೆ ಮೀನ್ ಬಂದ್ ಸೇರುತ್ತೆ. ಆ ದೇವ್ರು ನನ್ನ ಕಷ್ಟವನ್ನು ಅರ್ಥ ಮಾಡ್ಕೊಂಡು ಆ ಸಮುದ್ರವನ್ನು ನೇರವಾಗಿ ನನ್ನ ಮನೆಯ ಬಾಗಿಲಿಗೆ ತಂದು ಬಿಟ್ಟಿದ್ದಾನೆ. ಅದ್ರಲ್ಲಿ ಸಿಕ್ಕಿರುವ ಫ್ರೆಶ್ ಆದ ಮೀನು. ಆವಾಗ ಮಹಿ ಅಲ್ಲಿಗ್ ಬಂದು, ಏನ್ ಚಿಚ್ಚು, ವ್ಯಾಪಾರ ಬಲೆ ಜೋರಾಗಿ ನಡೀತಾ ಇದೆ? ಅದಕ್ಕೆ ಚಿಚು, ಮಗಿಯವ್ರೆ, ಎಲ್ಲನೂ ನಿಮ್ಮ ದಯೆಯಿಂದಾನೆ. ನೀವು ನನ್ ಮನೆ ಮುಂದೆ ಒಂದು ದೊಡ್ಡ ಗುಂಡಿಯನ್ನು ತೋಡಿದೀರಾ ಅಲ್ವಾ? ನಿನ್ನೆ ರಾತ್ರಿ ಮಳೆ ಬಂದಾಗ ಮೀನೆಲ್ಲ ಕುಚ್ಕೊಂಡ್ಬಂದು ಆ ಗುಂಡಿಗೆ ಬಿದ್ದಿದೆ. ಹೌದು, ಇವತ್ತು ರಸ್ತೆ ಹಾಕ್ತೀನಿ ಅಂತ ಹೇಳಿದ್ರಲ್ವಾ, ಯಾಕೆ ಇನ್ನು ಬರ್ಲಿಲ್ಲ? ಮಹಿ ನಗುತ್ತಾ, ಚಿಚ್ಚು, ಆ ವಿಚಾರದ ಬಗ್ಗೆನೇ ಹೇಳಕ್ಕೆ ಬಂದಿದ್ದು. ನಿನ್ನೆ ಮಳೆ ಬಂದು ಸೇತುವೆಯ ಕಟ್ಟೆ ಎಲ್ಲ ಹೊಡೆದೋಗಿ ನೀರೆಲ್ಲ ಊರೊಳಗೆ ಬಂತಲ್ವಾ, ಅದರಿಂದ ಇಂಜಿನಿಯರು ಅದು ರಸ್ತೆ ಮಾಡ್ಲಿಕ್ಕೆ ಸುರಕ್ಷಿತವಾದ ಜಾಗ ಅಲ್ಲ ಅಂತ ಹೇಳ್ಬಿಟ್ರು. ಇನ್ ಮುಂದೆ ನಿನ್ ಮನೆ ಮುಂದೆ ಇರುವ ಜಾಗ ನಿನ್ನದು. ಆ ಗುಂಡಿನ ಮುಚ್ಚಕ್ಕಾಗಲ್ಲ. ಇನ್ ಮುಂದೆ ಅದು ಕಾಲುವೆಯಾಗೇ ಇರುತ್ತೆ. ಚಿನ್ನು ತುಂಬಾ ಸಂತೋಷದಿಂದ, ವಾವ್ ಅಮ್ಮ, ನೋಡಿದ್ರ ನಮ್ಮ ಮನೆ ಇನ್ ಮುಂದೆ ನಮಗೇನೆ ಸ್ವಂತ ಅಂತೆ. ಅಲ್ಲಿರುವ ಸಮುದ್ರ ಮೀನುಗಳಿಂದ ಇನ್ ಮುಂದೆ ನಮಗೇನೆ ಲಾಭ. ಆವಾಗ ಚಿಚು ಖುಷಿಯಾಗಿ, ಮಗಿಯವ್ರೆ, ನಿಜಾನ? ನನ್ನ ಜಾಗ ನನಗೆ ಸಿಕ್ಕಿದ್ಯಾ? ನನಗೆ ತುಂಬಾ ಸಂತೋಷ. ಇದೆಲ್ಲದಕ್ಕೂ ನೀವೇ ಕಾರಣ. ತಗೊಳ್ಳಿ ಮಗಿಯವ್ರೆ, ಈ ದೊಡ್ಡ ಮೀನನ್ನು ನಾನ್ ನಿಮಗೆ ಬಹುಮಾನವಾಗಿ ಕೊಡ್ತಾ ಇದ್ದೀನಿ. ಇದನ್ನ ತಗೊಂಡೋಗಿ ನೀವು ಸಾರ್ ಮಾಡಿ ಊಟ ಮಾಡಿ. ಚಿಚ್ಚು, ಒಂದೇ ಒಂದು ಮಳೆ ನಿನ್ನ ಭವಿಷ್ಯವನ್ನೇ ಬದಲಾಯಿಸಿದೆ. ನೀನು ಅಂದುಕೊಂಡ ಹಾಗೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಆರಾಮವಾಗಿ ವ್ಯಾಪಾರ ಮಾಡ್ತಿದ್ಯಾ. ನಿನಗೆ ಅದೃಷ್ಟನೇ. ಸರಿ, ನನ್ಗೊಂದ್ 2 ಕೆಜಿ ಮೀನ್ ಕೊಡು. ನನಗೂ 1-2 ಕೆಜಿ ಕೊಡು. ಇವತ್ತು ನನ್ ಮನೇಲಿ ಕೂಡ ಮೀನ್ ಸಾರು ಪಕ್ಕ. ಹಾಗೆ ಚಿಚುಕಾಗೆ ಆ ಮೀನುಗಳನ್ನ ಟುನಿ ಚೋಟು ಹಾಗೂ ಊರಿನವರಿಗೆ ಮಾರದ್ಲು. ಮೊದಲನೇ ದಿನಾನೇ ಆ ವ್ಯಾಪಾರದಲ್ಲಿ ತುಂಬಾನೇ ಹಣ ಸಂಪಾದನೆ ಮಾಡಿದ್ಲು. ಚಿಚುಕಾಗೆಗೆ ಅಪ್ಪಯ್ಯ ಅಂತ ಬಂದ ಆ ದೊಡ್ಡ ಹಳ್ಳ ಕೂಡ ಇವಾಗ ಅವಳ ಜೀವನಕ್ಕೆ ಒಂದು ಒಳ್ಳೆ ದಾರಿನ ತೋರಿಸಿತ್ತು. ಅವಳ ಮನೆ ಮುಂದ್ಗಡೆನೆ ಇವಾಗ ಮೀನುಗಳಿರುವ ಕೊಳ ಇರೋದ್ರಿಂದ ಅವಳು ಹಾಯಾಗಿ ಬೆಳಿಗ್ಗೆ ಎದ್ದು ಒಂದು ಟೀ ಕುಡ್ಕೊಂಡೆ ಸಂತೋಷವಾಗಿ ಗಾಳ ಹಾಕಿ ಮೀನನ್ನ ಹಿಡಿದು ಆ ಮೀನನ್ನ ಮಾರ್ಕೆಟ್ಗೆ ತಗೊಂಡು ಹೋಗಿ ಒಳ್ಳೆ ಬೆಲೆಗೆ ಮಾರ್ತಾ ಇದ್ಲು. ಹಾಗೆ ಕೈ ತುಂಬಾ ಹಣ ಸಂಪಾದನೆ ಮಾಡಿ ಚಿಚುಕಾಗಿ ತುಂಬಾ ಸಂತೋಷವಾಗಿದ್ಲು.